5ನೇ ವರ್ಷ ಅಂತ ಕಾಣ್ತದೆ ಇದು ಇಲ್ಲಿಂದ ತಗೊಂಡು ಹೋಗೋದು. ಲಕ್ಷ್ಮೀ ಕಾಸರಗೋಡು ಅಂತ ಆರ್ಟಿಸ್ಟ್, ಅವರ ಆರ್ಟಿಸ್ಟ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಸುಧೀರ್ ಅಂತ. ನಾನು ಮೇಲಿನ ಪಂಚಮನೆ ಶ್ರೀನಿವಾಸ ತಮ್ಮನವರು, ರಾಜಾರಾಮ್ ಭಟ್ರ ಮಗ. ಹಾಗೆ ನಾವು ಇಲ್ಲಿ ಒಂದು ಸ್ವಲ್ಪ ವರ್ಷ ಆಯಿತು, ಒಂದು 4-5ನೇ ವರ್ಷ ಅಂತ ಕಾಣ್ತದೆ ಇದು ಇಲ್ಲಿಂದ ತಗೊಂಡು ಹೋಗೋದು. ಮುಂಚೆ ಮನೆಯಲ್ಲೇ ಮಾಡ್ತಿದ್ರು ಅಂದ್ರೆ ತುಂಬಾ ಹಿಂದೆ ಮನೆಯಲ್ಲೇ ಗಣಪತಿ ವಿಗ್ರಹ ಮಾಡ್ತಿದ್ರು ಎಲ್ಲ ಒಟ್ಟಿಗಿರುವಾಗ. ಮತ್ತೆ ಕಾಲಾಂತರದಲ್ಲಿ ಅದನ್ನ ಮತ್ತೆ ಮಂಗಳೂರಿಂದ ತರಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಈಗ ಇಲ್ಲಿಂದ ಮಹೇಶ್ವರ್ ಮಾಡ್ತಾ ಇದ್ದಾರಲ್ಲ, ಹಾಗೆ ಇಲ್ಲಿಂದ ತಗೊಂಡು ಹೋಗೋದು. ಸರ್, ಇದು ಮನೆಯಲ್ಲಿ ಎಷ್ಟು ದಿವಸ ನೀವು ಪೂಜೆ ಮಾಡ್ತೀರಿ? ಇಲ್ಲಿ ಚೌತಿಯ ದಿನ ಬೆಳಗ್ಗೆ ಗಣಹೋಮ, ಅದಾದ ಮೇಲೆ ಬೆಳಗ್ಗೆ ಪ್ರತಿಷ್ಠೆ ಮಾಡಿ ಮಧ್ಯಾಹ್ನ ಪೂಜೆ, ರಾತ್ರಿ ಪೂಜೆ, ಮರುದಿನ ಬೆಳಗ್ಗೆ ಪೂಜೆ ಮಾಡಿ ವಿಸರ್ಜನೆ ಮಾಡೋದು. ಅಲ್ಲೇ ನಿಮ್ಮ ಕುಟುಂಬದ ಮನೆಯಲ್ಲೇ ಕೆರೆ ಉಂಟು, ಅಲ್ಲಿ ವಿಸರ್ಜನೆ ಮಾಡೋದು. ಕುಟುಂಬದವರೆಲ್ಲ ಸೇರಿ ಹೌದು ಒಂದು ವಿಶೇಷ ರೀತಿಯಲ್ಲಿ ಕುಟುಂಬದವರು ಮತ್ತೆ ಸುತ್ತಮುತ್ತಲ ಮನೆಯವರು ಎಲ್ಲರೂ ಬರ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗುರುಕಿರಣ್. ಎಲ್ಲಿ ನಿಮ್ಮ? ನಮ್ಮದು ಮಂಜೇಶ್ವರ. ನೀವು ಈ ಕೆಲಸ ಎಷ್ಟು ವರ್ಷದಿಂದ ಇವರೊಟ್ಟಿಗೆ ಕೆಲಸ? 3 ವರ್ಷ ಆಯ್ತು. 3 ವರ್ಷ ಇವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ. ಈ ಗಣಪತಿ ವಿಗ್ರಹ ಮತ್ತೆ ಶಾರದೆ ಮತ್ತೆ ಬಾಕಿ ಎಲ್ಲ ಸಿಮೆಂಟ್ ವರ್ಕ್ ಎಲ್ಲ ಇವರ ಒಟ್ಟಿಗೆ ಇವರೆಲ್ಲ ಇಂಥದ್ದೇ ಕಲೆ ಇದನ್ನೇ ಮಾಡ್ತೀವಿ. ನೀವು 3 ವರ್ಷದಿಂದ ಇವರೊಟ್ಟಿಗೆ. ನಿಮಗೆ ಹೇಗೆ ಅನಿಸ್ತಾ ಉಂಟು ಈ ಕೆಲಸಗಳೆಲ್ಲ? ಖುಷಿ ಆಗ್ತದೆ. ಓಕೆ ಸರ್, ಧನ್ಯವಾದ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದಯಾನಂದ. ಮನೆ? ಅಟ್ಟೆಗೋಳಿ. ನೀವು ಇವರ ಒಟ್ಟಿಗೆ ಎಷ್ಟು ವರ್ಷದಿಂದ ಕೆಲಸ? ನಾನು 4 ವರ್ಷ ಆಯ್ತು. 4 ವರ್ಷದಿಂದ ಇವರೊಟ್ಟಿಗೆ ಏನೆಲ್ಲ ಕೆಲಸ? ಇದು ಗಣಪತಿ ಶಾರದೆ ಮತ್ತೆ ಇದು ಸಿಮೆಂಟ್ ವರ್ಕ್. ಇದರಲ್ಲಿ ಸಿಮೆಂಟ್ ಅಲ್ಲಿ ಆರ್ಟ್ ವರ್ಕ್ ಅಲ್ಲ, ದ್ವಾರದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್, ನಿಮ್ಮ ಹೆಸರು? ಮಹೇಶ್ ಬಾಯರ್. ಸರ್, ನೀವು ಈ ಗಣಪತಿ ಮಾಡುವಂಥ ಕೆಲಸ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ತಂದೆಯವರು ಮಾಡ್ತಾ ಇದ್ರು. ತಂದೆಯವರು ಮೊದಲು ಮಾಡ್ತಾ ಇದ್ರು. ಹೌದು. ಅವರ ನಂತರ ಈಗ ನಾವು ನೀವು ಮುಂದುವರಿಸ್ತಾ ಇದ್ದೀರಿ. ಈಗ ಸಾಧಾರಣ ಈಗ ಇಲ್ಲಿ ಎಷ್ಟು ಗಣಪತಿ ವಿಗ್ರಹಗಳೀಗ? ಇಲ್ಲೀಗ 15 ಏನೋ ಉಂಟು. ಟೋಟಲ್ ನಮಗೆ ಈ ಸಲ 40-42 ಇತ್ತು. ಈಗ ಇದೇ ರೀತಿ ಬೇರೆ ಬೇರೆ ಹೊಸಂಗಡಿ ಮತ್ತೆ ಮಂಜೇಶ್ವರ, ಬೆಂಗಳೂರು ಉಂಟು, ಮತ್ತೆ ಆಚೆ ಮಲ್ಲ ಸೈಡ್ ಎಲ್ಲ ಜನ ಅಂದ್ರೆ ಅಲ್ಲಿ ಒಂದೊಂದು 5 ಹಾಗೆಲ್ಲ ಅಲ್ಲಿ ನಿಮ್ಮ ಜನಗಳು ಇದೆ. ಇಲ್ಲಿ ಒಂದು 4-5 ಜನ ಇಲ್ಲಿ ಇದ್ದಾರೆ. ಅವರಿಗೆಲ್ಲ ನೀವು ಟ್ರೈನಿಂಗ್ ಕೊಟ್ಟು? ಅಲ್ಲ, ಅವೆಲ್ಲ ಕೆಲಸದವರು ಇದೇ ಕೆಲಸವನ್ನೇ ಮಾಡುವವರು. ಮತ್ತೆ ಇದೇ ಕೆಲಸ ಅಲ್ಲ, ನಿಮ್ಮ ಟೀಮ್ ಕಂಟಿನ್ಯೂ ಇದೇ ಕೆಲಸ? ನಮ್ದಂದ್ರೆ ಸಿಮೆಂಟ್ ವರ್ಕ್ ಇರ್ತದಲ್ಲ, ದೈವದ ಇದೆಲ್ಲ ನೀವು ಮಾಡುದು? ದ್ವಾರದ ನಮಗೆ ಕೆಲಸ ಇದೆ ಈಗ ಉಡಿಯೂರಲ್ಲೆಲ್ಲ ದ್ವಾರದ ಕೆಲಸ ಮತ್ತೆ ಸಿಮೆಂಟ್ ಇದು ಸ್ಟ್ಯಾಚು ವರ್ಕ್ ಇದು ಮಾಡ್ತಾ ಇರೋದು. ಟೈಮಲ್ಲಿ ಅದೇ ಇದು ಸೀಸನ್ ಅಲ್ಲಿ. ಇನ್ನು ಶಾರದೆ ಉಂಟು, ಇದಾದ ನಂತರ ಶಾರದೆ. ಈಗ ಇಲ್ಲಿಂದ 15 ವಿಗ್ರಹಗಳು, ಟೋಟಲ್ 40-45 ವಿಗ್ರಹಗಳು ಉಂಟು. ನಿಮ್ಮ ಅಂದ್ರಲ್ಲಿ ಈಗ ಸಾಧಾರಣ ಎಷ್ಟು ಜನರಿಗೆ ಕೆಲಸ ಕೊಡ್ತಾ ಇದ್ದೀರಿ? ನಾವೀಗ ಒಂದು 10-10ರ ಒಳಗಿದ್ದೇವೆ. ಇಲ್ಲಿ 10 ಜನ ಹೀಗೆ ಇದಕ್ಕೆ ಒಂದು 10-15 ಜನ ಇದ್ದೇವೆ. ಡೈಲಿ ಅವರಿಗೆ ನೀವು ಕೆಲಸ ಬೇರೆ ಬೇರೆ ಎಂತಾದ್ರೂ ಇರ್ತದೆ, ಸಿಮೆಂಟ್ ವರ್ಕ್ ಮತ್ತೆ ಟ್ಯಾಬ್ಲೋ ವರ್ಕ್. ಅಷ್ಟು ಜನರ ಒಂದು ಕುಟುಂಬಕ್ಕೂ ಒಂದು ಆಸರೆ ಆಗಿದ್ದೀರಿ ಅಂತ ಹೇಳ್ಬೋದು. ಮತ್ತೆ ನೀವು ಇದನ್ನೆಲ್ಲ ಕಲ್ತದ್ದು ತಂದೆಯವರಿಂದಲೇ ಅಲ್ಲ? ಮೊದಲು ತಂದೆ, ಮತ್ತೆ ಇವರು ಲಕ್ಷ್ಮೀ ಕಾಸರಗೋಡು ಅಂತ ಆರ್ಟಿಸ್ಟ್, ಅವರ ಆರ್ಟಿಸ್ಟ್, ಮತ್ತೆ ಕಿರಣ್ ಉಪ್ಪಳ ಅಂತ ಅವರ ಒಟ್ಟಿಗೆ ನೀವು ಇದನ್ನು ಅಭ್ಯಾಸ ಸ್ಟಡಿ ಮಾಡಿ. ಮತ್ತೆ ನೀವು ಬೇರೆ ಏನಾದರೂ ಕೋರ್ಸುಗಳು ಇಂಥದ್ದು? ಇಲ್ಲ, ಹಾಗೇನಿಲ್ಲ, ಅವರ ಒಟ್ಟಿಗೆ ಹೇಗೆ ಮಾಡಿದ್ದು? ನಿಮ್ಮ ತಮ್ಮ ಒಂದು ಜ್ಯೋತಿಷ್ಯ ಅಲ್ಲ, ಅವರು ಇದರೊಟ್ಟಿಗೆ ಇದ್ದಾನೆ ಈ ಸೀಸನ್. ಒಂದು ವಾಸ್ತು ಇದರ ಎಲ್ಲ ಮಾಡ್ತಾ ಇದ್ದಾರೆ. ನಿಮಗೆ ಈ ಕೆಲಸ ಎಲ್ಲ ಹೇಗೆ ಅನಿಸ್ತಾ ಉಂಟು ಸರ್? ಖುಷಿ ಅಲ್ವಾ? ಖುಷಿ. ಗಣಪತಿ ಮಾಡುವ ಅಂದ್ರೆ ತುಂಬಾ ಖುಷಿ. ಒಂದು ಸೀಸನ್. ಹೌದೌದು. ಆದ್ರೆ ತುಂಬಾ ನೀವು ಅಸಲು ಹಾಕ್ಬೇಕಾಗ್ತದಲ್ಲ ಇದಕ್ಕೆ, ಅದು ಎಲ್ಲ ಹೇಗೆ? ನಾವು ನೋಡುದಿಲ್ಲ, ಅದೊಂದು ತಂದೆಯವರೇ ಹೇಳಿದ್ರು. ಖರ್ಚಿಯ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅದರ ಖರ್ಚು ಇನ್ವೆಸ್ಟ್ ಮಾಡೋದು ಇಲ್ಲ, ಅದನ್ನು ನಾವು ಯೋಚನೆ ಮಾಡೋದಿಲ್ಲ. ಒಂದು ದೇವರ ಕೆಲಸ ಅಂತ ಆಗ್ತದೆ. ಈಗ ನಾವು ರೇಟ್ ಸಹ ಹೇಳುದಿಲ್ಲ, ಅವರು ಕೊಟ್ಟ ದಕ್ಷಿಣೆ ತೆಕ್ಕೊಳ್ತೇವೆ ಅಷ್ಟೇ. ಕೆಲವು ದಿಕ್ಕಲ್ಲಿ ಮತ್ತೆ ಕೇಳ್ತಾರೆ, ಅದಕ್ಕೆ ಹೊರಗೆ ಕೇರಳದವರೆಲ್ಲ ನಾವು ಹೇಳುದಿಲ್ಲ. ಮತ್ತೆ ಅವರು ಕೇಳುವಾಗ ಒಂದು ಅಂದಾಜು
ಮತ್ತೆ ಅವರು ಅಂತ ನಾವು ಹೇಳುದಿಲ್ಲ, ದೇವರದ್ದಲ್ಲ. ಹೌದೌದೌದು. ಮತ್ತೆ ಸರ್ ನೀವು ಇಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಈಗ ನೀವು ಇಲ್ಲಿ ನಿಮ್ಮಲ್ಲಿ? ನಾನು ಮಿಸ್ ಹೆಂಡತಿ, ಮಗಳು, ತಮ್ಮ. ಅಮ್ಮ. ತಮ್ಮ ಮದುವೆ ಆಗಲಿಲ್ಲ. ತಮ್ಮನಿಗೆ ಮದುವೆ ಆಗಲಿಲ್ಲ, ತಮ್ಮ ಈಗ ನಿಮಗೆ ಮಾತ್ರ ಮದುವೆ ಆದ, ತಮ್ಮನಿಗೆ ಮದುವೆ ಆಗಲಿ ಅಷ್ಟೇ. ಮಗಳು. ಮಗಳು. ಓಕೆ ಸರ್, ತುಂಬ ಧನ್ಯವಾದ. ಆಯ್ತು ಸರ್.